ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರೋಕೆ ಮುಸಲ್ಮಾನ್ ಸಮುದಾಯದ ವೋಟ್ ಬಹಳ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದೆ. ಇದು ಮುಸಲ್ಮಾನ್ ಸಮುದಾಯ ಕೂಡ ಹೀಗೆ ಹೇಳ್ತಾ ಇರೋದು. ಅದರಲ್ಲೂ ಮುಸಲ್ಮಾನ್ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಎನ್ಮಾಸ್ ಆಗಿ ವೋಟ್ ಹಾಕಲಿಕ್ಕೆ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ತೆಗೆದುಕೊಂಡ ಒಂದಷ್ಟು ನಿರ್ಧಾರಗಳು ಕೂಡ ಕಾರಣ. ಅದಕ್ಕೆ ತದ್ವಿರುದ್ಧವಾದ ಮುಸಲ್ಮಾನ್ ಸಮುದಾಯಕ್ಕೆ ಪೂರಕವಾದ ನಿರ್ಧಾರವನ್ನ ಕೈಗೊಳ್ಳಿ ಅನ್ನೋ ಕಾರಣಕ್ಕೇನೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನ ಕೊಟ್ವಿ. ಮುಸಲ್ಮಾನ್ ಮುಖಂಡರು ಮಾತನಾಡ್ತಿದ್ದಾರೆ. ಹಿಜಾಬ್ ವಿಚಾರದಲ್ಲೂ ಇದೇ ವಾದ. ಅಬ್ದುಲ್ ರಜಾಕ್ ಮುಸಲ್ಮಾನ್ ಸಮುದಾಯದ ಮುಖಂಡರು ಡೈರೆಕ್ಟ್ ಆಗಿ ಆರೋಪ ಮಾಡ್ತಿದ್ದಾರೆ. ನಿಮಗೆ ವೋಟ್ ಹಾಕಿದ್ದೇನೆ ಮುಸಲ್ಮಾನ್ ಸಮುದಾಯ, ನಿಮ್ಮ ಪಕ್ಷ ಸರ್ಕಾರ ಬಂದ ಮೇಲೆ ಈ ಹಿಜಾಬ್ ಬ್ಯಾನ್ ಅನ್ನ ತೆಗೆದುಹಾಕ್ಲಿ ಅಂತ ಹೇಳಿ ವೋಟ್ ಹಾಕಿದ್ವಿ, ನಿಮ್ಮನ್ನು ಗೆಲ್ಸಿದ್ವಿ, ಅಧಿಕಾರಕ್ಕೆ ತಂದ್ವಿ, ಮರ್ತು ಕೂತಿದ್ದೀರಲ್ಲ ಭರವಸೆ ಈಡೇರಿಸಿ. ಮತ್ತೆ PUC ಎಕ್ಸಾಮ್ ಬರ್ತಾ ಇದೆ. PU ಕಾಲೇಜಿನಲ್ಲೇ ಅಲ್ವಾ ಪ್ರಾರಂಭವಾಗಿದ್ದು ಎಲ್ಲ ಗಲಾಟೆ. PU ಎಕ್ಸಾಮ್ ಬರ್ತಾ ಇದೆ. PUC ಎಕ್ಸಾಮ್ನಲ್ಲಿ ಮುಸಲ್ಮಾನ್ ಸಮುದಾಯದ ಹೆಣ್ಣು ಮಕ್ಕಳು ಹಿಜಾಬನ್ನ ಧರಿಸಿ ಪರೀಕ್ಷೆಯನ್ನ ಬರಿಬೇಕು. ಹಾಗೆ ಮಾಡಲೇಬೇಕು ಸರ್ಕಾರ. ಸುಪ್ರೀಂ ಕೋರ್ಟ್ನಲ್ಲಿ ಇದ್ರೂ ಕೂಡ ಸರ್ಕಾರ ಡಿಸಿಷನ್ ಅನ್ನ ತಗೊಂಡು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವ ಈ ಮ್ಯಾಟರ್ ಅನ್ನ ಸರ್ಕಾರ ಮತ್ತೆ ಮುನ್ನೆಲೆಗೆ ತರಬೇಕು. ಹೇಗಾದ್ರೂ ಮಾಡಿ ತಾನು ಕೊಟ್ಟ ಭರವಸೆಯನ್ನ, ತಾನು ಕೊಟ್ಟ ಮಾತನ್ನ ಈಡೇರಿಸಬೇಕು ಅಂತ ಹೇಳಿ ಒತ್ತಡವನ್ನ ಹಾಕಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಇದೀಗ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ಮತ್ತೆ ಹಿಜಾಬ್ ಜ್ವಾಲೆ. PUC ಪರೀಕ್ಷೆಯಲ್ಲಿ ಹಿಜಾಬ್ಗೆ ಅವಕಾಶ. ಎಸ್, 2022ರಲ್ಲಿ ರಾಜ್ಯದಲ್ಲಿ ಭುಗಿಲೆದಿದ್ದ ಹಿಜಾಬ್ ಜ್ವಾಲೆ ಮತ್ತೆ ಧಗಧಗಿಸೋ ಲಕ್ಷಣಗಳು ಕಾಣ್ತಿವೆ. ಬಿಜೆಪಿ ಸರ್ಕಾರದಲ್ಲಿ ಆರಂಭವಾಗಿದ್ದ ಹಿಜಾಬ್ ಗದ್ದಲ ಕಾಂಗ್ರೆಸ್ ಸರ್ಕಾರದಲ್ಲೂ ಕೊನೆಗಾಣೋ ಲಕ್ಷಣ ಕಾಣ್ತಿಲ್ಲ. ಮುಸ್ಲಿಂ ಮುಖಂಡರು ವರ್ಸಸ್ ರಾಜ್ಯ ಸರ್ಕಾರ. ಈ ಬಾರಿ ಹಿಜಾಬ್ ವಿಚಾರದಲ್ಲಿ ಮುಸ್ಲಿಂ ಮುಖಂಡರು ವರ್ಸಸ್ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿದೆ. ಯಾಕಂದ್ರೆ ಮುಸ್ಲಿಂ ಮುಖಂಡರು ಹಿಜಾಬ್ ಬಗ್ಗೆ ಸರ್ಕಾರ ತನ್ನ ನಿಲುವನ್ನ 3 ದಿನಗಳಲ್ಲಿ ಸ್ಪಷ್ಟಪಡಿಸಬೇಕು. ಇಲ್ಲದಿದ್ರೆ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಿಜಾಬ್ಗೆ ಅವಕಾಶ ನೀಡದಿದ್ರೆ ಉಗ್ರ ಹೋರಾಟ. ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ವಾರ್ನಿಂಗ್. ಕಾಂಗ್ರೆಸ್ ಹಿಜಾಬ್ ಪರವಾಗಿಯೇ ಇದೆ. ಇದೇ ಕಾರಣಕ್ಕೆ ನಾವು ಆ ಪಕ್ಷಕ್ಕೆ ಮತ ಹಾಕಿದ್ದೇವೆ. ಆದ್ರಿಂದ ಹಿಜಾಬ್ಗೆ ಪರ್ಮಿಷನ್ ಕೊಡಬೇಕು ಅಂತ ಮುಖಂಡ ಅಬ್ದುಲ್ ರಜಾಕ್ ಕಿಡಿಕಾರಿದ್ದಾರೆ. ರಂಜಾನ್ ಹಬ್ಬ ಬರ್ತಿರೋದ್ರಿಂದ ಕೆಲವೊಂದು ಮುಸ್ಲಿಂ ಮಹಿಳೆಯರು ಅಕಸ್ಮಾತ್ ಹಿಜಾಬ್ ಯಾರು ಹಾಕ್ತಿರ್ಲೇ ಇಲ್ವೋ ಅವರು ಕೂಡ ರಂಜಾನ್ ತಿಂಗಳಲ್ಲಿ ಹಿಜಾಬನ್ನು ಹಾಕ್ಕೋತಾರೆ. ಈ ಸಂದರ್ಭದಲ್ಲಿ ಮಾರ್ಚ್ 1ರಿಂದ ಮಾರ್ಚ್ 20ರವರೆಗೆ ಇವರ ಪರೀಕ್ಷೆ ಬರೆದ್ರಿಂದ ಹಿಜಾಬ್ಗೆ ಅವಕಾಶ ಕೊಡಲೇಬೇಕು. ಇವತ್ತು ನಾವು ಕೇಳ್ತಿರೋದು ಏನು ಅಂತ ಹೇಳಿದ್ರೆ, ಈ ದಿನದ ಸರ್ಕಾರ ಅದರ ಮೇಲೆ ಒಂದು ಆದೇಶವನ್ನು ಹೊರಡಿಸಿ ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ಅಡ್ವಾನ್ಸ್ ಮಾಡಿ ನಮ್ಮ ಸರ್ಕಾರ ಈ ನಿಲುವು ತಗೊಂಡಿದೆ ಅಂತ ಹೇಳ್ಬಿಟ್ಟು ಹಿಜಾಬ್ಗೆ ಅವಕಾಶ ಮಾಡಿ ಕೊಡಲೇಬೇಕು. ಈಗ ಒಂದು ನಿಮಿಷ, ಈಗ ನೀವು ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವ್ರು ತೊಗೊಬಿಟ್ಟು ನೀವು ಕೇಳಿದಾಗ ಅವರು ನೋ ಕಮೆಂಟ್ಸ್ ಅನ್ನೋದು, ಇಲ್ಲಿ ಹೋಮ್ ಮಿನಿಸ್ಟರ್ ಬಂದ್ಬಿಟ್ಟು ಅದ್ರ ಬಗ್ಗೆ ನಾವು ಮಾತಾಡಿದಿಲ್ಲ, ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಏನರ್ಥ? ಅಂದರೆ ನೀವು ಹೆಂಗಾರ ಮಾಡಿ ಸುಮ್ಮನೆ ಒಂದು ಟೈಮ್ ಪಾಸ್ ಮಾಡ್ತಿದ್ದೀರಾ? ಈ ಡಬಲ್ ಸ್ಟ್ಯಾಂಡರ್ಡ್ ಇರಬಾರ್ದು. ಸ್ಪಷ್ಟವಾದ ಕಾಂಗ್ರೆಸ್ ಸರ್ಕಾರದ ನಿಲುವು ಹಿಜಾಬ್ ಪರವಾಗಿತ್ತು. ಹಿಜಾಬ್ ಪರ ಒಂದು ಆದೇಶವನ್ನು ಹೊರಡಿಸಿ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಈ ಆದೇಶವನ್ನು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಎಜುಕೇಷನ್ ಮಿನಿಸ್ಟರ್ನ ರಾಜೀನಾಮೆ ಕೇಳಕ್ಕೂ ಹಿಂದೆ ಪಡೆಯಲ್ಲ, ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಸರ್ಕಾರದ ಮುಂದೆ ಹೊಸ ಬೇಡಿಕೆ ಇಡ್ತಿದ್ದಂತೆ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಸರ್ಕಾರ ಹಿಜಾಬ್ ಪರ ತೀರ್ಮಾನ ಮಾಡಬಾರ್ದು. ಕೇಸರಿ ಟವಲ್ಗಳನ್ನು ಹಾಕ್ಕೊಂಡು ಕೆಲವರು ಬಂದರು ಶಾಲ್ಗಳನ್ನು ಹಾಕ್ಕೊಂಡು ತಡೀಲಿಕ್ಕೆ ನಿಮಗಾಗತ್ತಾ? ಅದಾಗೋದಿಲ್ಲ. ಯಾಕಂದರೆ ನೀವು ಒಬ್ಬರಿಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಇಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಇಂಥ ಅಚಾತುರ್ಯಗಳಿಗೆ ಸರ್ಕಾರ ಮಣೆ ಹಾಕಬಾರ್ದು. ತುಷ್ಟೀಕರಣ ರಾಜಕಾರಣ ಮಾಡಬಾರ್ದು. ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಬೆಳೆಯುವಂಥ ಹಂತದಲ್ಲಿ ಯೂನಿಫಾರ್ಮ್ ಬಿಟ್ಟು ಬೇರೆದನ್ನು ಧರಿಸಬಾರ್ದು ಅಂಥೇಳಿ. ಹಿಜಾಬನ್ನು ಧರಿಸುವಂಥದ್ದಕ್ಕೆ ಧರ್ಮದಲ್ಲೂ ಕೂಡ ಆಧಾರವಿಲ್ಲ ಅಂಥೇಳಿ ಕೋರ್ಟು ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಇದು ಮನವಿ ಯಾರಿಂದಾದರೂ ಬಂದಿರಲಿ,
ಅದನ್ನು ಸರ್ಕಾರ ತಿರಸ್ಕರಿಸಬೇಕು. ನಾನು ಮುಖ್ಯಮಂತ್ರಿಗಳಲ್ಲೂ ಕೂಡ ಮನವಿ ಮಾಡ್ತೀನಿ, ಇದಕ್ಕೆ ನೀವು ಪ್ರೇರಣೆಯನ್ನು ಕೊಡಬಾರ್ದು, ಪೋಷಕವಾಗಿ ನಿಮ್ಮ ನಿಲುವುಗಳನ್ನು ತಗೋಬಾರ್ದು. ಈ ನಡುವೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರಕರಣದ ವಿಚಾರದಲ್ಲಿ ನಾನೇನು ಹೇಳೋದಕ್ಕೆ ಆಗೋದಿಲ್ಲ, ಕೋರ್ಟ್ನಲ್ಲಿದೆ ಅಂತ ಹೇಳಿದ್ದಾರೆ. ವಿ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ, ಕೋರ್ಟಲ್ಲಿ ಇರೋದ್ರಿಂದ ನಾವು ಯಾವುದೇ ಥರದ ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ. ನಾನು ಅದಕ್ಕೆ ಆನ್ಸರೇ ಮಾಡೋದಕ್ಕೆ ಹೋಗೋದಿಲ್ಲ. ಹೇಳಿ, ಇವಾಗ ಎಕ್ಸಾಮ್ ಇರೋದ್ರಿಂದ ಅನ್ನೆಸೆಸರಿ ವೈ ವಾಂಟ್ ಟು ರೇಕ್ ಅಪ್ ಕೋರ್ಟಲ್ಲಿ ಇದ್ದಾಗ ನಿಮ್ಗೆ ಕೇಳೋ ಪ್ರಶ್ನೆನೂ ನಾನು ಉತ್ತರ ಕೊಡೋದು. ಕೋರ್ಟ್ ಅಲೌಡ್ ಕೋರ್ಟಲ್ಲಿ ಏನಿದೆ ಅದು ಮಾತ್ರ ಇರ್ತದೆ, ಹೊರತು ಮತ್ತಿನ್ನೇನು ಇರಲ್ಲ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಹಿಜಾಬ್ ಗದ್ದಲ ಮತ್ತೆ ಸದ್ದು ಮಾಡ್ತಿದೆ. ಈಗ ಕಾಂಗ್ರೆಸ್ ಸರ್ಕಾರ ಈ ವಿವಾದವನ್ನ ಹೇಗೆ ಶಮನ ಮಾಡುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಹಿಜಾಬ್ ಹಗರಣ ಅಥವಾ ಹಿಜಾಬ್ ವಿಚಾರದಲ್ಲಾದ ರಗಳೆ ಏನು ಅನ್ನೋದನ್ನು ಕ್ವಿಕ್ಕಾಗಿ ಒಂದ್ಸತಿ ರೀಕಾಲ್ ಮಾಡೋಣ. ಉಡುಪಿಯಲ್ಲಿ ಫೆಬ್ರವರಿ 2022 ಹಿಜಾಬನ್ನು ಧರಿಸಿ ಕಾಲೇಜಿಗೆ ಬರ್ತಾ ಇದ್ದ ವಿದ್ಯಾರ್ಥಿನಿಯರಿಗೆ ಕಾಲೇಜಿನ ಆಡಳಿತ ಮಂಡಳಿ ತಾಕೀತು ಮಾಡುತ್ತೆ. ಸಮವಸ್ತ್ರ ಧಾರಣೆ ಮಾಡಬೇಕು. ಸಮವಸ್ತ್ರ ಅಂದರೆ ಯೂನಿಫಾರ್ಮ್ನ ಭಾಗವಾಗಿ ಹಿಜಾಬ್ ಇಲ್ಲ, ಹೀಗಾಗಿ ಹಿಜಾಬನ್ನು ಧರಿಸಿ ಕಾಲೇಜಿನ ಆವರಣಕ್ಕೆ ಬರೋ ಹಾಗಿಲ್ಲ ಅಂತ ಹೇಳಿ ತಾಕೀತು ಮಾಡಿ. ಆದರೆ ಆ ಮುಸಲ್ಮಾನ್ ಸಮುದಾಯದ ಹೆಣ್ಮಕ್ಳು ಇಲ್ಲ, ಹಿಜಾಬ್ ನಮ್ಮ ಧಾರ್ಮಿಕ ಗುರುತು, ಧಾರ್ಮಿಕ ಆಚರಣೆ, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ, ಧಾರ್ಮಿಕ ಆಚರಣೆಗಳ ಸ್ವಾತಂತ್ರ್ಯಕ್ಕೆ ನಮ್ಮ ಸಂವಿಧಾನವೇ ನಮಗೆ ಅವಕಾಶ ಕೊಟ್ಟಿದೆ, ಹೀಗಾಗಿ ನಾವು ಪರೀಕ್ಷೆ ಬಿಟ್ಟಾದರೂ ಸರಿ, ಆದರೆ ಹಿಜಾಬನ್ನು ಬಿಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದ್ರು ಕೂತು. ಬಿಜೆಪಿ ಸರ್ಕಾರವಿದ್ದ ಕಾಲ ಅದು. ಹಿಜಾಬ್ ಬಾನ್ ಆದ ವಿಚಾರ ಸಾಕಷ್ಟು ಪ್ರತಿಭಟನೆಗಳಿಗೂ ಕೂಡ ಕಾರಣವಾಯಿತು. ಇದೆಲ್ಲವನ್ನ ಗಮನಿಸ್ತಾ ಇದ್ದ ಸರ್ಕಾರ ಫೆಬ್ರವರಿ 5ರಂದು ಹಿಜಾಬನ್ನು ಧರಿಸೋ ಹಾಗಿಲ್ಲ ಅಂತ ಹೇಳಿ ಅಧಿಕೃತವಾಗಿ ಸುತ್ತೋಲೆಯನ್ನೇ ಹೊರಡಿಸಿತು. ಸಮವಸ್ತ್ರ ಕಡ್ಡಾಯ ಅನ್ನೋ ಆದೇಶ ಸರ್ಕಾರದ ಕಡೆಯಿಂದ ಹೊರಬಿತ್ತು. ಅದು ಈ ಪ್ರತಿಭಟನೆಗಳು ಮತ್ತಷ್ಟು ತೀವ್ರವಾಗ್ಲಿಕ್ಕೆ ಕಾರಣ ಆಯಿತು. ಹಿಜಾಬ್ ಪರ, ಹಿಜಾಬ್ ವಿರುದ್ಧ ಎರಡೂ ಕಡೆಗಳಲ್ಲೂ ಕೂಡ ಪ್ರತಿಭಟನೆ ಪ್ರಾರಂಭವಾಯಿತು. ಅದರಲ್ಲೂ ಪ್ರಮುಖವಾಗಿ ಮುಸ್ಲಿಂ ಸಮುದಾಯದ ಹೆಣ್ಮಕ್ಳು ಹಿಜಾಬ್ ಹಾಕೊಂಡು ಬಂದರೆ ನಾವು ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಸ್ಕಾರ್ಫ್ ಹಾಕೊಂಡು ಬರ್ತೇವೆ, ಕೇಸರಿ ಶಾಲ್ ಹಾಕೊಂಡು ಬರ್ತೇವೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ವಿದ್ಯಾರ್ಥಿಗಳು ಇನ್ಫ್ಯಾಕ್ಟ್ ಕೇಸರಿ ಶಾಲನ್ನು ಹಾಕೊಂಡು ಕಾಲೇಜು ಹಾಗೆ ಶಾಲೆಗಳಿಗೆ ಬಂದರೂ ಕೂಡ ಮುಸ್ಲಿಂ ವಿದ್ಯಾರ್ಥಿಗಳಿಂದ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಆಯಿತು. ಫೆಬ್ರವರಿ 10ರಂದು ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ಬಂತು. ನಂತರದಲ್ಲಿ ಸಂಪೂರ್ಣ ಆದೇಶ ಕೂಡ ಬಂತು. ಯಾವುದೇ ಧಾರ್ಮಿಕ ಉಡುಪು, ಕೇವಲ ಹಿಜಾಬ್ ಮಾತ್ರವಲ್ಲ, ಯಾವುದೇ ಧಾರ್ಮಿಕ ಉಡುಪನ್ನು ಸಮವಸ್ತ್ರ ಕಡ್ಡಾಯ ಇರುವ ಶಾಲೆ ಕಾಲೇಜಿನ ಆವರಣದಲ್ಲಿ ಧರಿಸುವ ಇಲ್ಲ ಅಂತ ಹೇಳಿ ಕೋರ್ಟ್ ತೀರ್ಪನ್ನು ನೀಡಿ. ಸದ್ಯಕ್ಕೆ ಇದು ಸುಪ್ರೀಂ ಕೋರ್ಟ್ನಲ್ಲಿದೆ ಹಿಜಾಬ್ನ ಪ್ರಕರಣ. ಆದರೆ ಇದೀಗ ಕಾಂಗ್ರೆಸ್ ಸರ್ಕಾರ ರಚನೆಯಾದ ನಂತರದಲ್ಲಿ ತಕ್ಷಣಕ್ಕೆ ಹಿಜಾಬ್ ಮೇಲಿರುವ ಬ್ಯಾನನ್ನು ತೆಗೆದುಹಾಕಬೇಕು, ಹಿಜಾಬ್ ಧರಿಸಲಿಕ್ಕೆ ಇಚ್ಛಿಸುವ ಹೆಣ್ಣು ಮಕ್ಕಳಿಗೆ ಅದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ಆಗ್ರಹ ಪ್ರಾರಂಭವಾಗಿದೆ. ಈ ಹಿಜಾಬ್ ಗಲಾಟೆ ಪ್ರಾರಂಭವಾದ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದವರು, ಹಾಗೆ ಹಿಜಾಬ್ನ ವಿರುದ್ಧವಾಗಿ ಮಾತನಾಡಿದವರು ಯಶ್ಪಾಲ್ ಸುವರ್ಣ, ಇನ್ಫ್ಯಾಕ್ಟ್ ಆ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು ಕೂಡ ಆಗಿದ್ರು, ಸದ್ಯಕ್ಕೆ ಶಾಸಕರು ಮಾತನಾಡಿದ್ದಾರೆ. ಈಗ ಮತ್ತೊಮ್ಮೆ ಡಿಮ್ಯಾಂಡ್ ಬಂದ ನಂತರದಲ್ಲಿ ಹಾಗೆ ಹುಬ್ಬಳ್ಳಿಯಿಂದ ಅಲ್ತಾಫ್ ಹಳ್ಳೂರ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಮಾತನಾಡಿದ್ದಾರೆ ಗಮನಿಸೋಣ. ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸಕ್ಕೆ ಕೈ ಹಾಕಿದೆ ಅಂತ ಕಾಣ್ತದೆ. ಯಾಕೆಂದರೆ ಕಳೆದ 2 ವರ್ಷದಿಂದ ಯಾವುದೇ ಅಭಿವೃದ್ಧಿಗಳಿಗೆ ಅನುದಾನಗಳನ್ನು ಬಿಡುಗಡೆ ಮಾಡದೆ, ಅನುದಾನದ ಬಗ್ಗೆ ಚಿಂತನೆಗಳನ್ನು, ಅಭಿವೃದ್ಧಿ ಬಗ್ಗೆ ಚಿಂತನೆಗಳು ಮಾಡದೆ, ಸರ್ಕಾರದ ವೈಫಲ್ಯದ ಕೆಲವು ವಿಚಾರಗಳು ಜನರು ಚರ್ಚೆ ಮಾಡೋ ಸಂದರ್ಭದಲ್ಲಿ ಈ ರೀತಿಯ ವಿಚಾರಗಳನ್ನು ಜನರ ಮುಂದೆ ತಂದು ಅದನ್ನು ಡೈವರ್ಟ್ ಮಾಡುವಂಥ ಕೆಲಸ ಕಳೆದ 1.5 ವರ್ಷದಿಂದ ನಿರಂತರವಾಗಿ ಆಗ್ತುಂಟು. ಮತ್ತೊಮ್ಮೆ ಈ ಒಂದು ಪ್ರಸಂಗಕ್ಕೆ ಕೈ ಹಾಕಿದ್ದು ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸಕ್ಕೆ ಕೈ ಹಾಕಿದೆ ಅಂತ ಕಾಣ್ತದೆ. ಯಾಕೆಂದರೆ ಎಲ್ಲರಿಗೂ ಈ ದೇಶದಲ್ಲಿ ಸ್ವತಂತ್ರ ಇದೆ. ನಾವು ಏನು ತಿನ್ನಬೇಕು, ಏನು ಅರ್ಬಿ ಹಾಕೋಬೇಕು, ಹ್ಯಾಂಗಿರಬೇಕು, ಹ್ಯಾಂಗಿಲ್ಲ ಅಂಥೇಳಿ ಇವರು ನಮ್ಮ ತಿನ್ನೋದ್ರ ಮ್ಯಾಗನೇ ಅಟ್ಯಾಕ್ ಮಾಡತ್ತಾರೆ. ಹಲಾಲ್, ಹರಾಮ್, ಝಟಕ ಅಂಥೇಳಿ. ಆಮ್ಯಾಗೂ ತಿರ್ಬರ್ ತಲಾಕ್ ಬಂತು. ಹಿಜಾಬ್ಗೆ ಯಾಕೆ ಈ ಥರ ತೊಂದರೆ ಕೊಡ್ತಾರೆ? ಈ ದೇಶದಲ್ಲಿ, ರಾಜ್ಯದಲ್ಲಿ, ಮಹಾನಗರನಲ್ಲಿ ಭಾಳಷ್ಟು ಸಮಸ್ಯೆ ಇದಾವೆ. ನಾವೆಲ್ಲ ಒಂದಾಗಿ ಅಭಿವೃದ್ಧಿ ಕಡೆ ಹೋಗಬೇಕು. ಎಲ್ಲರಿಗೂ ಈ ದೇಶದಲ್ಲಿ ಈ ದೇಶದಲ್ಲಿ ಏನು ತಿನ್ನಬೇಕು, ಯಾವ ರೀತಿ ಬಟ್ಟೆ ಧರಿಸಬೇಕು, ಇದೆಲ್ಲದಕ್ಕೂ ಕೂಡ ಸಂವಿಧಾನ ಸ್ವಾತಂತ್ರ್ಯ ಕೊಟ್ಟಿದೆ. ಅಲ್ತಾಫ್ ಹಳ್ಳೂರ್ ಅವರ ಮಾತು ನಿಜ. ಆದರೆ ಅದೇ ಸಂವಿಧಾನವನ್ನು ಅರೆತವರು, ಅಲ್ತಾಫ್ ಹಳ್ಳೂರ್ಗಿಂತ ಹೆಚ್ಚಿನ ಜ್ಞಾನವನ್ನು ಹೊಂದಿರುವವರು, ಹೈಕೋರ್ಟ್ನ ಜಡ್ಜ್ಗಳು ಇದೆಲ್ಲವನ್ನ ಕೂಡ, ಅಂದರೆ ನಮ್ಮ ಸಂವಿಧಾನ ಯಾವ್ಯಾವ ವಿಚಾರದಲ್ಲಿ ಎಷ್ಟೆಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಆ ಸ್ವಾತಂತ್ರ್ಯ ಎಲ್ಲಿಗೆ ಸ್ಟಾಪ್ ಆಗುತ್ತೆ, ಎಲ್ಲಿಂದ ನಂತರದಲ್ಲಿ ಕಡ್ಡಾಯವಾಗಿ ಕೆಲವೊಂದಷ್ಟು ನಿಯಮಗಳನ್ನು
ಪಾಲನೆ ಮಾಡಬೇಕಾಗತ್ತೆ. ಇದೆಲ್ಲವನ್ನ ಸುದೀರ್ಘವಾದ ವಿಚಾರಣೆಯಲ್ಲಿ ಅಳೆದು ತೂಗಿ ತೀರ್ಮಾನವನ್ನ ಕೊಟ್ಟಿದೆ ಹೈಕೋರ್ಟ್. ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದ ವಿಚಾರಣೆಯಲ್ಲಿ ಗಂಟೆಗಟ್ಟಲೆ ವಿಚಾರಣೆ ನಡೆಸಿ ಏನು ಹೇಳಿತ್ತು ಹೈಕೋರ್ಟ್ ತೀರ್ಪನ್ನ ನೀಡೋ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಹಿಜಾಬ್ ನಮ್ಮ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅನ್ನೋದು ವಿದ್ಯಾರ್ಥಿನಿಯರ ವಾದ ಆಗಿತ್ತು. ಅಂದರೆ ನಮ್ಮ ಆ ಧಾರ್ಮಿಕ ಆಚರಣೆಯ ಅತ್ಯಗತ್ಯ ಭಾಗ ಅಂತ ಹೇಳಿ ವಾದಿಸಿದ್ರು ಈ ವಿದ್ಯಾರ್ಥಿನಿಯರ ಪರ ವಕೀಲರು. ಆದರೆ ಇದ್ರ ಬಗ್ಗೆನೇ ಕೂಲಂಕುಷವಾದ ವಾದ ಪ್ರತಿವಾದವನ್ನು ಆಲಿಸಿದ ಹೈಕೋರ್ಟ್ ಹಿಜಾಬ್ ಧಾರಣೆ ಮುಸ್ಲಿಂ ಸಮುದಾಯದ ಧಾರ್ಮಿಕ ಆಚರಣೆಯ ಅತ್ಯಗತ್ಯ ಭಾಗ ಅಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತನ್ನ ತೀರ್ಪಿನ ಸಂದರ್ಭದಲ್ಲಿ ಪ್ರಕಟಿಸಿತು. ಹಾಗೆ ಆರ್ಟಿಕಲ್ 25 ಬಗ್ಗೆ ಕೂಡ ಬಹಳ ಚರ್ಚೆ ಆಗಿತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ. ಫ್ರೀಡಮ್ ಆಫ್ ಪ್ರಾಕ್ಟೀಸಿಂಗ್ ರಿಲಿಜಿಯನ್, ತನ್ನ ಇಚ್ಛೆಯ ಧರ್ಮವನ್ನ ಪಾಲನೆ ಮಾಡುವ ಸ್ವಾತಂತ್ರ್ಯ, ಇದಕ್ಕೆ ಅಡ್ಡಿ. ಹಿಜಾಬ್ ಧರಿಸೋದನ್ನ ಬ್ಯಾನ್ ಮಾಡಿದ್ರೆ ಶಾಲಾ ಕಾಲೇಜಿನಲ್ಲಿ ಅನ್ನೋ ವಾದ. ಇದನ್ನೂ ಕೂಡ ಗಂಭೀರವಾಗಿ ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಲಯ ಹಿಜಾಬನ್ನ ಶಾಲಾ ಕಾಲೇಜಿನ ಆವರಣದಲ್ಲಿ ನಿಷೇಧ ಮಾಡೋದು ಫ್ರೀಡಮ್ ಆಫ್ ರಿಲಿಜಿಯನ್ಗೆ ಯಾವುದೇ ರೀತಿಯೂ ಅಡ್ಡ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿತ್ತು. ಇದರ ಜೊತೆಗೆ ಸಮವಸ್ತ್ರ ಕಡ್ಡಾಯ ಅನ್ನೋದಿದೆಯಲ್ಲ, ಯೂನಿಫಾರ್ಮ್ ಕಡ್ಡಾಯ ಅನ್ನೋದಿದೆಯಲ್ಲ, ಅದು ನಮ್ಮ ಸಂವಿಧಾನದ ಆರ್ಟಿಕಲ್ 19 ಹಾಗೆ 21ರ ಉಲ್ಲಂಘನೆ ಅಂತ ಹೇಳಿ ವಾದವನ್ನು ಮಾಡಿದ್ರು ಈ ಮುಸಲ್ಮಾನ ವಿದ್ಯಾರ್ಥಿನಿಯರ ಪರ ವಕೀಲರು. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಹಾಗೆ ಆರ್ಟಿಕಲ್ 21 ರೈಟ್ ಟು ಪ್ರೈವಸಿ. ಆದರೆ ಸಮವಸ್ತ್ರವನ್ನು ಧರಿಸಿ ಅನ್ನೋದು ಇದು ಯಾವುದರ ಉಲ್ಲಂಘನೆಯೂ ಅಲ್ಲ ಅಂತ ಹೇಳಿ ಕೋರ್ಟ್ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿತ್ತು. ಸಮವಸ್ತ್ರ ಅನ್ನೋದು ಅಂದರೆ ಯೂನಿಫಾರ್ಮ್, ಒಂದು ಕಾಲೇಜು ಅಥವಾ ಶಾಲೆಯಲ್ಲಿ ಯೂನಿಫಾರ್ಮನ್ನು ಕಡ್ಡಾಯ ಮಾಡೋದು ಒಂದು ಸಮಂಜಸವಾದ ನಿರ್ಬಂಧ. ಅದನ್ನು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ರಿಜೆಕ್ಟ್ ಮಾಡೋ ಹಾಗಿಲ್ಲ, ಅದನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ, ಆಕ್ಷೇಪಣೆ ವ್ಯಕ್ತಪಡಿಸೋ ಹಾಗಿಲ್ಲ ಅಂತ ಹೇಳಿ ನಿರ್ಣಯವನ್ನು ಪ್ರಕಟಿಸಿತ್ತು ನಮ್ಮ ಹೈಕೋರ್ಟ್. ಹೀಗಾಗೇನೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಎಲ್ಲೆಲ್ಲ ಯೂನಿಫಾರ್ಮ್ ಕಂಪಲ್ಸರಿ ಇದೆ ಅಲ್ಲಿ ಹಿಜಾಬು ಸೇರಿದಂತೆ ಧಾರ್ಮಿಕ ಉಡುಪುಗಳು ಅಥವಾ ಚಿಹ್ನೆಗಳನ್ನು ಬಳಸೋದನ್ನು ನಿಷೇಧಿಸಿ ಕೋರ್ಟ್ ಆದೇಶವನ್ನು ಪ್ರಕಟಿಸಿತು. ಇದೀಗ ಇದೇ ವಿಚಾರವನ್ನು ಹೈಕೋರ್ಟ್ನ ಆದೇಶವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿದೆ. ಇದರ ಬಿಟ್ವೀನಲ್ಲಿ ಸರ್ಕಾರಗಳು ಕೂಡ ಚೇಂಜ್ ಆಗೋಯ್ತು. ಈಗ ಮುಸ್ಲಿಂ ಮುಖಂಡರು ಏನು ಹೇಳ್ತಿದ್ದಾರೆ, ಈಗ ಅವರ ಡಿಮ್ಯಾಂಡ್ ಏನು, ಅದನ್ನು ಕೂಡ ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಹಿಜಾಬ್ ಬಳಕೆ ಅವಕಾಶದ ಬಗ್ಗೆ ಕಾಂಗ್ರೆಸ್ ಪಕ್ಷ ಭರವಸೆಯನ್ನ ನೀಡಿತ್ತು. ನಮ್ಮ ಸರ್ಕಾರ ರಚನೆಯಾದರೆ ಬಿಜೆಪಿ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರವನ್ನು ನಾವು ಸ್ಕ್ವಾಶ್ ಔಟ್ ಮಾಡ್ತೇವೆ, ಮತ್ತೆ ಹಿಜಾಬನ್ನು ಶಾಲಾ ಕಾಲೇಜಿನ ಆವರಣದಲ್ಲಿ ಬಳಕೆ ಮಾಡಲಿಕ್ಕೆ ಅನುಮತಿಯನ್ನು ಮಾಡಿಕೊಡ್ತೇವೆ. ಮುಂದೆ ಕೇಳಿಸ್ತೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಯಲ್ಲೇ ಬಂದಿರೋದು, ಮುಖ್ಯಮಂತ್ರಿ ಆದಮೇಲೆ ಈ ಮಾತು, ಇನ್ಮೇಲೆ ಹಿಜಾಬ್ ಬ್ಯಾನ್ ಏನೂ ಇಲ್ಲ ಅಂತ ಹೇಳಿ. ಬರೀ ಬಾಯಿ ಮಾತಿನಲ್ಲಿ ಇದ್ರೆ ಸಾಕಾಗೋದಿಲ್ಲ, ಅನುಷ್ಠಾನ ಮಾಡಿ ಡಿಮಾಂಡ್ ಮಾಡ್ತಿದ್ದಾರೆ ಮುಸಲ್ಮಾನ್ ಸಮುದಾಯದ ನಾಯಕರು. ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಹಿಜಾಬ್ ಕೇಸ್ ಇದೆ. ಹಿಜಾಬ್ ಮರು ಬಳಕೆ ಬಗ್ಗೆ ಸರ್ಕಾರ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಿ, ಸುಪ್ರೀಂ ಕೋರ್ಟ್ನಲ್ಲಿ ಕೇಸನ್ನು ಅಡ್ವಾನ್ಸ್ ಮಾಡಲಿ, ತನ್ನ ನಿರ್ಧಾರವನ್ನು ಅಂದರೆ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಕೋರ್ಟ್ ಮುಂದೆ ಹೇಳಿ. ರಂಜಾನ್ ಮಾಸ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ PUC ಪರೀಕ್ಷೆ ಕೂಡ ನಡೆಯೋದಿದೆ. ಹೀಗಾಗಿ ಕೆಲ ಮುಸ್ಲಿಂ ಸಮುದಾಯದ ಹೆಣ್ಮಕ್ಳು PUC ಪರೀಕ್ಷೆಯನ್ನು ಬರೆಯೋರು, ರಂಜಾನ್ ಆಚರಣೆ ಮಾಡ್ತಿರುವವರು ಹಿಜಾಬ್ ಧರಿಸ್ಕೊಂಡು ಪರೀಕ್ಷೆ ಬರೀಬೇಕು. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು. ವೋಟ್ ಹಾಕಿದ್ದೀವಿ, ಹಿಜಾಬನ್ನು ವಾಪಸ್ ತರ್ತೀರಿ ಅನ್ನೋ ಕಾರಣಕ್ಕೇನೆ ವೋಟ್ ಹಾಕಿದ್ದೀವಿ, ತನ್ನಿ ವಾಪಸ್ ಹಿಜಾಬ್ ಡಿಮಾಂಡ್ ಮಾಡ್ತಿದ್ದಾರೆ. PU ಪರೀಕ್ಷೆ ವೇಳೆಗೆ ಹಿಜಾಬ್ ಮರು ಬಳಕೆ ಆಗುವಂತಾಗಲಿ ಅಂತ ಹೇಳಿ ಡಿಮಾಂಡ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಗಟ್ಟಿ ಧ್ವನಿಯಲ್ಲಿ ಇವ್ರು ಆಗ್ರಹ ಮಾಡ್ತಿರ್ಲಿಕ್ಕೆ ಕಾರಣ ಏನು? ಹಿಜಾಬ್ BJP ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿತ್ತು ಪರಿಸ್ಥಿತಿ. ಅಷ್ಟೇ ಅಲ್ಲ, ಕಾಂಗ್ರೆಸ್ ತಾವು ಹಿಜಾಬ್ ಪರ ಅಂತ ಹೇಳಿ ಅನೇಕ ಬಾರಿ ಹೇಳ್ಕೊಂಡಿತ್ತು. ಇದು ಅವತ್ತಿನ ಡೈಲಾಗ್. ಇವತ್ತೇನಾಗಿದೆ? ಯಾಕೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಇದೀಗ ಮುಸಲ್ಮಾನ್ ಮುಖಂಡರು ಮುನಿಸ್ಕೊಳ್ತಿದ್ದಾರೆ? ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಹಿಜಾಬ್ ಕಡಲ ತಡಿಯಲ್ಲಿ ಧಗ ಧಗ ಅಂತ ಹೊತ್ತಿ ಉರಿದ ವಸ್ತ್ರ ಕೋಲಾಹಲ ಇದೀಗ ಮತ್ತೆ ಸದ್ದು ಮಾಡ್ತಿದೆ. ಹಿಜಾಬ್ಗೆ ಕೈ ಕೊಟ್ರ ನಾಯಕರು. ಹಿಂದೂ ಹೆಣ್ಮಕ್ಳುಗಳು ಹಾಕಲ್ವಾ, ಸ್ವಾಮೀಜಿಗಳು ಹಾಕಲ್ವಾ ತಲೆ ಮೇಲೆ, ಸ್ವಾಮೀಜಿಗಳು ಹಾಕಲ್ವಾ ತಲೆ ಮೇಲೆ.
ಈ ದೇಶದಲ್ಲಿ ಸಂವಿಧಾನದಲ್ಲಿ ತಂದೆ ಆದಂತ ಒಂದು ಹಕ್ಕಿದೆ. ಹೌದು, ಹಿಜಾಬ್ ಪರವಾಗಿ ನಿಲ್ಲೋದಾಗಿ ಹೇಳಿ ಕಾಂಗ್ರೆಸ್ ಗದ್ದುಗೆ ಏರಿದೆ. ಆದ್ರೆ ಇದೀಗ ಮಧು ಬಂಗಾರಪ್ಪ ಕೇಸ್ ಕೋರ್ಟ್ ನಲ್ಲಿದೆ ಅಂತ ಹೇಳಿ ನುಣುಚಿಕೊಳ್ಳೋ ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಅಂದು ಕೇವಲ ಓಲೈಕೆಗಾಗಿ ಹಿಜಾಬ್ ಪರ ಅಂತ ಹೇಳ್ಕೊಂಡು ಬಂದ್ರ ಅನ್ನೋ ಅನುಮಾನ ಮೂಡ್ತಾ ಇದೆ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ, ಈಗೇನು ಹಿಜಾಬ್ ಇಲ್ಲ, ಈಗ ನೋ ಹಿಜಾಬ್. ಬ್ರದರ್ ಅಂತ ಹೇಳಿ ಚೂರಿ ಹಾಕಿದ್ರ. 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ರಾಜ್ಯದಲ್ಲಿ ಹಿಜಾಬ್ ಕಿಚ್ಚು ಹೆಚ್ಚಿತ್ತು. ಆಗ ಕಾಂಗ್ರೆಸ್ ನಮಗೆ ಅಧಿಕಾರ ಸಿಕ್ಕಿದ್ರೆ ಹಿಜಾಬ್ ಪರ ನಿಲ್ಲೋದಾಗಿ ಹೇಳಿದ್ರು. ಅವರ ಭಾವನೆ ಯಾವ ರೀತಿ, ಅವರವರ ಧರ್ಮಗಳ ರಕ್ಷಣೆ ಕೂಡ ಎಲ್ಲರಿಗೂ ಕೂಡ ಅವಕಾಶ ಇದೆ. ಆದರೆ ಇಲ್ಲಿ ಸಮವಸ್ತ್ರ ವಿಚಾರದಲ್ಲಿ ಯಾರಿಗೂ ಕೂಡ ನಿರ್ಬಂಧ ಇಲ್ಲ. ಅಲ್ಲದೆ ನಮ್ಮ ಬ್ರದರ್ಗಳಿಗೆ ಯಾವುದೇ ತೊಂದರೆ ಆಗದಂತೆ ವೈಯಕ್ತಿಕ ಕಾನೂನು ರಕ್ಷಣೆ ನೀಡುವುದಾಗಿ ಖುದ್ದು ಸಿದ್ದರಾಮಯ್ಯ ಅವರೇ ಹೇಳಿದ್ರು. ಆದರೂ ಕೂಡ ಇವತ್ತು ಅವರ ಹಕ್ಕು, ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಉಡುಪುಗಳನ್ನ ಧರಿಸ್ಕೊಳ್ಬೇಕಾದಂಥದ್ದು ಅವರ ಹಕ್ಕು, ಅವರ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅವ್ರ ಹಕ್ಕು. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸ್ತಾ ಇರ್ಬೋದು. ಏನೇ ಹೇಳಿ ಅಂದು ಕೊಟ್ಟ ಮಾತಿನಂತೆ ಇಂದು ಕಾಂಗ್ರೆಸ್ ನಡ್ಕೊಳ್ತಾ ಇಲ್ವಾ, ಅಥವಾ ಕೇವಲ ಓಲೈಕೆಗಾಗಿ ಆ ರೀತಿ ಹೇಳಿಕೆ ಕೊಟ್ರ ಅನ್ನೋದನ್ನ ಭರವಸೆಯನ್ನ ನಂಬಿದವರೇ ಅರ್ಥ ಮಾಡಿಕೊಳ್ಳಬೇಕು. ಬಾಲಚಂದ್ರ ಶೆಟ್ಟಿ, ನ್ಯೂಸ್ ಡೆಸ್ಕ್, ಬೆಂಗಳೂರು.